ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ತೆಂಗಿನಕಾಯಿ ದೀಪ ಅಂಟಿಸೋಣ ಅಂತ ನಾನು ರೆಡಿ ಆಗಿದ್ದೀನಿ. ಇವಾಗ ಮನೇಲೆಲ್ಲ ಪೂಜೆ ಮುಗ್ದಿದೆ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಸೊ ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. 9 ವಾರ ಅಂಟಿಸ್ಬೇಕು. ನಿಮ್ಮದು ಏನಂತಾರೆ, ನಿಮ್ದು ಏನೇ ಕೋರಿಕೆ ಇದ್ರೂ ಈಡೇರುತ್ತೆ 9 ವಾರದಲ್ಲಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ, ಆದರೆ ಮಳೆ ಬರ್ತಿದೆ. ನೋಡೋಣ, ಮಳೆ ನಿಂತ್ಕೊಂಡ ಮೇಲೆ ಹೋಗೋದು ಅಂತ ಅಂದ್ಕೊಂಡಿದ್ವಿ. ನೋಡೋಣ. ಮಳೆ ಎಲ್ಲ ನಿಂತಾಯಿತು. ಈ ಪೂಜೆಗೆ ಮೇನು ಬೇಕಾಗಿರೋಂಥದ್ದು ತೆಂಗಿನಕಾಯಿ ಮತ್ತು ಏಕದೂವ, ಶಂಖಪುಷ್ಪ, ಇನ್ನೊಂದು ನಿಮಗೆ ಯಾವುದಾದ್ರೂ ಕಣಗ್ಲುವ ಆ ಥರದ್ದಾದರೂ ಓಕೆ. ಇಲ್ಲಿ ನಾನು ಹೀರೆಕಾಯಿದು ಎಣ್ಣೆಗಾಯಿ ಮಸಾಲೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಶೇಂಗಾ ಬೀಜನ ಹುರ್ಕೋತಿದ್ದೀನಿ. ನೀವು ಸೇಮ್ ಹೇಗೆ ಎಣ್ಣೆ ಬದನೆಕಾಯಿ ಮಾಡ್ಕೋತೀರ ಅದೇ ಥರ ನೀವು ಮಸಾಲೆನ ಹಾಕ್ಕೋಬೋದು. ಇದಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಿಲ್ಲ, ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಜೀರಿಗೆ, ತೆಂಗಿನಕಾಯಿ 2 ಸ್ಪೂನು ಮತ್ತು ಸಾಂಬಾರು ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ ಸೇರಿಕೊಂಡು ಪೇಸ್ಟ್ ಮಾಡಿಕೊಂಡು ಈ ಥರ ನಾನು ಹೀರೆಕಾಯಿನ ಕಟ್ ಮಾಡಿಕೊಂಡು 4 ಭಾಗ ಮಾಡಿಕೊಂಡು ಅದಕ್ಕೆ ಸ್ಟಫ್ ಮಾಡಿದ್ದೀನಿ. ಎಲ್ಲದನ್ನು ಸ್ಟಫ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ, ಈರುಳ್ಳಿ ಬೇಕಂದರೆ ನೀವು ಹಾಕೋಬೋದು, ಇಲ್ಲ ಅಂದರೆ ಆಪ್ಷನಲ್ಲು. ಬಟ್ ನನಗೆ ಈರುಳ್ಳಿ ಇಷ್ಟ ಆಗಿರೋದ್ರಿಂದ ನಾನು ಈರುಳ್ಳಿನೂ ಸೇರಿಸ್ಕೊತಿದ್ದೀನಿ. ತುಂಬಾ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನೀವು ಏನು ಮಸಾಲೆ ತುಂಬಿಟ್ಕೊಂಡಿರ್ತೀರಲ್ಲ ಆ ಹೀರೆಕಾಯಿನ ಹಾಕಿ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ವಿಷಲ್ ಹೊಡೆಸ್ಕೊಂಡ್ರೂ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ಇಷ್ಟ ಇಲ್ಲ ಹಂಗೆ ಬೇಯಿಸ್ಕೊತೀವಿ ಅಂದ್ರೂ ಹಂಗೂ ನಡೆಯುತ್ತೆ. ಬಟ್ ನಾನಿಲ್ಲಿ ಬೇಗ ಆಗೋದಕ್ಕೋಸ್ಕರ ನಾನು ಇಲ್ಲಿ ವಿಷಲ್ನ ಹೊಡೆಸ್ಕೊತಿದ್ದೀನಿ. ಇದಕ್ಕೆ ರೊಟ್ಟಿ, ಚಪಾತಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಇದಕ್ಕೆ ನಾನು ಹೀರೆಕಾಯಿನ ಸೇರಿಸ್ಕೊಂಡು ಅದಕ್ಕೆ ಮಸಾಲೆ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಹೊಟ್ಟೆ ಹಸಿತಿತ್ತಂತ ನಾನು ರಾಗಿ ಮಿಕ್ಸ್ನ ಮಾಡಿಕೊಂಡು ಮಾಲ್ಟ್ನ ಕುಡಿದೆ. ನಂತರ ನಾಳೆಗೆ ದೋಸೆಗೆ ರಾಗಿ ದೋಸೆ ಮಾಡೋಣ ಅಂತ ಇಲ್ಲಿ 2ರಿಂದ 3 ಗ್ಲಾಸು ನಾನು ರಾಗಿನ ಕ್ಲೀನ್ ಮಾಡ್ಕೊಂಡಿರೋ ರಾಗಿನ ಸೇರಿಸ್ಕೊತಿದ್ದೀನಿ. ಅದಕ್ಕೆ 1 ಗ್ಲಾಸು ಉದ್ದಿನಬೇಳೆನ ಸೇರಿಸ್ಕೊತಿದ್ದೀನಿ. ನೆನೆಸಾದ್ಮೇಲೆ ಈ ಥರ ಬರುತ್ತೆ. ಇದಕ್ಕೆ ನಾನು ಪಡ್ ಮಾಡಿಕೊಂಡೆ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಿದ್ದೀನಿ. ಹಾಗೇ ಹಾಕೋಬೋದು, ಬಟ್ ಅದು ಕಚ್ಚಿ ಅನ್ನೋ ಥರ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನಾನು ಇಲ್ಲಿ ಪಡ್ಡು ಮಾಡ್ಕೊಂಡೆ. ಪಡ್ಡು ಜೊತೆಗೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಸೊ ಕಾಯಿ ಚಟ್ನಿನ ಮಾಡಿಕೊಂಡು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು. ನೀವು ಲಂಚಿಗಾದ್ರೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲೂ ಶುಗರು ಈ ಥರ ಇದ್ದವರಿಗೆ ರಾಗಿ ತುಂಬಾ ಒಳ್ಳೆಯದು. ನೀವು ಅಕ್ಕಿ ತಿನ್ನೋದಕ್ಕಿಂತನೂ ರೈಸ್ ತಿನ್ನೋದಕ್ಕಿಂತನೂ ರಾಗಿ ತುಂಬಾ ಒಳ್ಳೆಯದಾಗಿರೋದ್ರಿಂದ ಹೆಲ್ತಿಗೆ ತುಂಬ ಗುಡ್ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ರಾಗಿಯನ್ನೇ ಇದು ಮಾಡ್ತೀನಿ. ಇನ್ನೊಂದು ದಿನ ನಾನು ರಾಗಿ ದೋಸೆನ ಮಾಡೋದನ್ನು ನಿಮಗೆ ರೆಸಿಪಿನ ನಾನು ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ನೀವು ಮತ್ತೆ ಇನ್ನೊಂದು ಸಲ ರಾಗಿ ಇದ್ದೇ ಐಟಮ್ ಮಾಡ್ಕೊಳ್ಳೋಣ ಅಂತ. ಫೈನಲಿ ಪಡ್ಡೆಲ್ಲ ಆಗಿತ್ತು. ಇವಾಗ ತಿನ್ನೋಣ ಅಂತ ಅಂದ್ಕೊಂಡೆ. ಏನು ನಾನು ರಾಗಿ ಮಾಲ್ಟದು ರಾಗಿದು ಅರ್ಧಕ್ಕೆ ಬಿಟ್ಟಿದ್ದೆ, ಅದನ್ನು ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಿಲ್ಲೆಟ್ಸ್ನೆಲ್ಲ ನಾನು ಎಷ್ಟೆಷ್ಟು ತೊಗೊಂಡಿದ್ದೆ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ.
ಫ್ರೈ ಮಾಡ್ಕೊಂಡೆಲ್ಲ ಆದಮೇಲೆ ಮಿಷನಿಗೆ ಹೋಗಿ ಪೌಡ್ರ್ ಮಾಡಿಸ್ಕೊಂಡು ಬಂದು ಆದಮೇಲೆ ಎಲ್ಲ ಜರಡಿ ಹಿಡ್ದಾದ್ಮೇಲೆ ಪ್ಯಾಕಿಂಗು ಆಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.